ಯಾದವರ ಮಕ್ಕಳಿಗೆ ಯುಪಿಎಸ್ಸಿ ತರಬೇತಿ. ಹಣಬರ ಯಾದವರ ಸಮಾಜದ ಮಕ್ಕಳು ಉನ್ನತ ಹುದ್ದೆಗಳಾದ ಯುಪಿಎಸ್ಸಿ ಪರೀಕ್ಷೆಗಳಿಗೆ ಬೆಂಗಳೂರಿನಲ್ಲಿ ಅತಿ ಶೀಘ್ರದಲ್ಲೇ ತರಬೇತಿ ಪ್ರಾರಂಭಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಯಾದವ ಹಣಬರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಡಿ.ಟಿ. ಶ್ರೀನಿವಾಸ ಹೇಳಿದರು. ಇಲ್ಲಿನ ಲೋಕೋಪಯೋಗಿ ಇಲಾಖಾ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಯಾದವ ಹಣಬರ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಶ್ರಮಿಸಿದವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಉನ್ನತ ಹುದ್ದೆಗಳ ತರಬೇತಿ ಪಡೆಯುವವರಿಗೆ ವಸತಿ ಸೌಲಭ್ಯ ನೀಡಲಾಗುವುದು. ಈಗಾಗಲೇ ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಬೆಳಗಾವಿಯ ನೆಲ ಐತಿಹಾಸಿಕವಾಗಿದೆ. ಅದಕ್ಕಾಗಿ ಚಿಕ್ಕೋಡಿಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡಲಾಗಿದೆ. ಗೊಲ್ಲ ಜಾತಿ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೆ ಕೇಂದ್ರ ರಾಜ್ಯ ಸರ್ಕಾರದಿಂದ ನಿಗಮ ಮಂಡಳಿಗೆ 100 ಕೋಟಿ ಅನುದಾನ ಬರುತ್ತದೆ ಎಂದು ಹೇಳಿದರು. ಚಿಕ್ಕೋಡಿಯಲ್ಲಿ ನಡೆದ ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ಜಾತಿ ಗಣತಿಯಲ್ಲಿ ಮುಖ್ಯ ಜಾತಿಯನ್ನು ಗೊಲ್ಲ ಎಂದು ಬರೆಯಿಸಬೇಕು. ಇದರ ಜೊತೆಗೆ ಉಪಜಾತಿ ನಮೂದು ಮಾಡಬೇಕು. ನಮ್ಮ ಸಮಾಜ ಬಾಂಧವರು ಮುಖ್ಯವಾಹಿನಿಗೆ ಬರಬೇಕಾದರೆ ಎಲ್ಲರೂ ಸಂಘಟಿತವಾದ ಹೋರಾಟ ಮಾಡಬೇಕಾಗಿದೆ ಎಂದರು. ಎಲ್ಲ ರಾಜ್ಯಗಳಲ್ಲಿನೂ ಅದರ ಬಗ್ಗೆ ಈ ಥರ ನಡೀತು ಅಂತೇಳಿ ಮಾತಾಡಿಕೊಳ್ಳೋದಕ್ಕೆ ಕಾರಣೀಭೂತರಾಗಿದ್ದವರು ಯಾರಂದರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಏನು ನಮ್ಮ ಈ ಸಂಸದರ ಕ್ಷೇತ್ರ ಅಂತೇಳಿ ಹೇಳಿದ್ರೆ ತಪ್ಪಾಗಲ್ಲ. ಬಂಧುಗಳೇ, ಅದೊಂದು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ಪ್ರಾರಂಭವಾಗಿದ್ದು ನನ್ನಿಂದಲ್ಲ, ನಮ್ಮ ನಾಯಕರು ಇವತ್ತಿಲ್ಲ, ಎ ಕೃಷ್ಣಪ್ಪನವರಿಂದ. ಹಿಂದೆ ಇಲ್ಲಿ ಮಾಜಿ ಸಂಸದರಾಗಿದ್ದಂಥ ಶಂಕರಾನಂದವರಿದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಮ್ಮ ಹಣಬರ ಸಮಾಜನ ಕೂಡಿಸುವಂಥ ಒಂದು ಕೆಲಸ ಆಗಿದೆ. ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ. ಒಂದು 3-4 ಸಾವಿರ ಜನ ಕೂಡಿದ್ರು. ಅಂತ ಸಂಗಪ್ಪಗೌಡರು ಅವರಿದ್ದರು, ಇವತ್ತಿಲ್ಲ ಅವರು. ಅವರಿದ್ರು, ನಮ್ಮ ವೀರ ಪಾಟೀಲ್ ಇದ್ರು, ಸಿಂಗಯ್ಯವರಿದ್ರು. ಒನ್ನಲ್ಲೇ ಪೊಲೀಸ್ ಆಫೀಸರ್ ಆಗಿದ್ದು, KS ಆಫೀಸರ್ ಆಗಿದ್ದು. ಹಾಗಾಗಿ ಇಲ್ಲಿರುವಂಥವ್ರು ಮೋಸ್ಟ್ಲಿ ತಮಗೂ ಅವಕಾಶ ಸಿಕ್ಕಿದೆ ಅಂತೇಳಿ ಕೇಳ್ತೇನೆ. ಅಲ್ಲಿ ನಮ್ಮ ಮಹಾರಾಷ್ಟ್ರದವ್ರು ಸಿಕ್ಕಿರ್ಲಿಕ್ಕಿಲ್ಲ. ಮೇ ಬಿ ಅಲ್ಲಿ ರಿಸರ್ವೇಷನ್ ಉದರ ದೂಸರ ರಿಸರ್ವೇಷನ್ ಆಗಿದೆ. ನೊಮ್ಯಾಡಿಕ್ ರೈಟ್ಸ್ ಕರ್ನಾಟಕ ರಾಜ್ಯ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಂದರೆ ಗೊಲ್ಲ ಕೆಳಗಡೆ 27 ಉಪಜಾತಿಗಳು ಬರ್ತವೆ. 27ರಲ್ಲಿ ಹಣಬರು, ಅಟಣಬರು, ಹಣಬರ ಎಲ್ಲನೂ ಅದರ ಕೆಳಗಡೆ ಬರುತ್ತೆ. ಗೊಲ್ಲ, ಗೌಳಿ, ಗೋಪಾಲ, ಕೃಷ್ಣಗೊಲ್ಲ, ಅಡವಿಗೊಲ್ಲ, ಆಸ್ಥಾನಗೊಲ್ಲ, ಆ ಕಾಡುಗೊಲ್ಲ ಇತ್ತೀಚೆಗೆ ಸೇರ್ಪಡೆ ಆಗಿದ್ದು ಎಲ್ಲ ಬರ್ತವೆ. ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿ ಈಗ ಒಬ್ಬ ಸಮಾಜ ಸೇವಕನಾಗಿ ನಿಮ್ಗೆ ಹೇಳೋದಿಷ್ಟೇ, ಎಲ್ಲಿವರೆಗೂ ನಾವು ಗೊಲ್ಲ ಅಂತೇಳಿ ಇರುತ್ತೋ ಅಲ್ಲಿವರೆಗೂ ಸವಲತ್ತುಗಳು ಜಾಸ್ತಿ. ಇದನ್ನು ನಾವೆಲ್ಲ ಮನಗಾಣಬೇಕು. ನಾವು ಹಣಬರೇ, ಗೊಲ್ಲ ಕೆಳಗಡೆ ಬರುವಂಥ ಹಣಬರ. ಗೊಲ್ಲ ಬಂದಿದ್ದೇ ನಮಗೆ ಅಲೆಮಾರಿ ಕೆಳಗಡೆ ಬರುತ್ತೆ. ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ. ಅದೊಂದು ನಮ್ಮ ಮಲ್ಲಣ್ಣ ಹೇಳಿದ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಏನು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿ, ಅದರ ಬಗ್ಗೆ ಈಗ ಮಾತಾಡೋದು ಅಪ್ರಸ್ತುತ ಅನಿಸುತ್ತೆ. ಅವತ್ತು ನಾನು ವೇದಿಕೆಯಲ್ಲಿ CM ಅವ್ರಿಗೆ ಮಾತಾಡಿದ್ದೆ. ಮೊದಲು ಮನೆಗೆ ಹೋಗುವಾಗ ನಾನು ಪೂರ್ಣಿಮಾ ಅವ್ರು ಕೂತ್ಕೊಂಡು ಡೀಟೈಲಾಗಿ ಹೇಳಿದ್ವಿ CM ಅವ್ರಿಗೆ. ನಾವು ಪ್ರತ್ಯೇಕವಾಗಿ 30 ನಿಮಿಷ ಟೈಮ್ ಕೇಳಿದ್ರು, 35 ನಿಮಿಷ ಮಾತಾಡಿದ್ವಿ. ಸಮಾಜದ ಎಲ್ಲ ವಿಚಾರಗಳನ್ನ ಹೇಳಿದ್ವಿ. ಏನಾಗ್ತಿದೆ, ಎಂತಾಗ್ತಿದೆ, ಈ ಭಾಗದಲ್ಲಿ ಸಮಾಜ ಎಷ್ಟಿದೆ ಅಂತೇಳಿ. ಈ ಭಾಗದಲ್ಲಿ ಸಮಾಜ ಎಷ್ಟಿದೆ ಅಂತೇಳಿ ಯಾರಿಗೆ ಹೇಳಿದ್ರು ತಲೆ ಒಳಗೆ ಹೋಗ್ತಾ ಇರಲಿಲ್ಲ ಯಾವ ರಾಜಕಾರಣಿಗಳಿಗೂ. ಸತ್ಯ ಹೇಳ್ತೀನಿ ನಿಮಗೆ, ನಾನು ಮಾಡೋದ್ರ ಉದ್ದೇಶ ನನ್ನ ನೆಗ್ಲೆಕ್ಟ್ ಮಾಡಿದ್ರೆ ನನ್ನ ಸಮಾಜ ನೆಗ್ಲೆಕ್ಟ್ ಮಾಡ್ತಾವ್ರೆ ಅನ್ನೋ ಕೋಪಕ್ಕೆ ಇಲ್ಲಿ ಮಾಡಿದ್ದು, ಬೇರೆ ಯಾವುದೇ ಪೊಲಿಟಿಷಿಯನ್ ಹತ್ರ ಹೋಗಲಿ, ನನ್ನ ಸಮಾಜ ಹಣ ಬರೋದು ಅಂತೇಳಿ ಬೆಳಗಾಮಲ್ಲಿ ಸರಿ ಸುಮಾರು 2 ಲಕ್ಷ ಇದೆ ಅಂದರೆ ಅಲ್ಲೆಲ್ಲರೂ ಇದೆ, ಇರೋದೆಲ್ಲ ಮಧ್ಯ ಕರ್ನಾಟಕ. ನೇರಕ್ಕೆ ಎಲ್ಲಿ ಅಲ್ಲೆಲ್ಲರೂ ಇದೆ, ಇರೋದೆಲ್ಲ ಮಧ್ಯ ಕರ್ನಾಟಕ. CM ಹತ್ರ ಹೋಗು, ಮಿನಿಸ್ಟರ್ ಹತ್ರ ಹೋಗು, ಯಾರ ಹತ್ರನೇ ಹೋಗು. ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಅವ್ರು ಯಾರೋ ಅದನ್ನು ಕನ್ಫರ್ಮೇಷನ್ ಆಗಿ ಇದೀರ ಅಂತೇಳಿ ಹೇಳಕ್ಕೆ ತಯಾರಿರಲಿಲ್ಲ. ಸಾನ್ನಿಧ್ಯ ವಹಿಸಿದ್ದ ಶ್ರೀ ಕೃಷ್ಣ ಯಾದವಾನಂದ ಸ್ವಾಮೀಜಿ, ಕಾರ್ಮಿಕ ಇಲಾಖೆ ಆಯುಕ್ತ ಸಂಜಯ ಶಿಂದಿಹಟ್ಟಿ ಮಾತನಾಡಿದರು. ಬಹಳಷ್ಟು ಜನ ಇರ್ತಾರೆ, ಅವರು ಹಿಂದೂ ಇರ್ತಾರೆ, ಗಂಡನು ಇರ್ತಾರೆ. ಕನಕದಾಸರಿಗೆ ಕುರುಬಂತ ಅವ್ರಿಗೂ ಕೂಡ ಜಡದರು ಕನಕದಾಸರಿಗೆ. ಹೀಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ಜಾತಿಗಳಿಗೆ ನಿಲ್ಲಿಸುವಂಥ ಒಂದು ನೀಚ ಪ್ರವೃತ್ತಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು. ಹಾಗಾಗಿ ಯಾರೂ ಕೂಡ ವಿಚಲಿತರಾದರೆ
ನೀವೆಲ್ಲ ಚರ್ಚೆ ಮಾಡಿ ನಾವು ಕೂಡ ಸಂದರ್ಭದಲ್ಲಿ ಬರ್ತೀವಿ. ನಾವು ನಮ್ಮ ರಾಜ್ಯ ಸಂಘದವರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಬರ್ತೀವಿ. ನಿಮ್ಮ ಅನುಕೂಲತೆ ನೀವೇ ಚಿಂತನೆ ಮಾಡಿ ಬರ್ಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಅನ್ಯಾಯ ಆಗೋದು. ಮುಂದೆ ನಾವೆಲ್ಲ ಒಂದೇ ಅಡಿಯಲ್ಲಿ ಬಂದರೆ ಇಡಿಯಾಗಿ ಹೋಗೋಕ್ಕಿಂತ ನಾವೆಲ್ಲರೂ ಕೂಡ ಒಂದು ಸಂಖ್ಯಾಬಲವಾಗಿ ತೋರಿಸ್ಕೊಳ್ಬೇಕಾಗ್ತದೆ. ಬರಮತೊಳ್ಳಿ, ಜಯಗೌಡ ಪಾಟೀಲ, SB ಪಾಟೀಲ, ಸಚಿನ್ ಕೋತಾ, ಬೆಳಗಾವಿ ಜಿಲ್ಲಾ ಹಣಬರ ಯಾದವರ ಸಂಘದ ಜಿಲ್ಲಾಧ್ಯಕ್ಷ ಶೀತಲ್ ಮುಂಡೆ, ಡಾಕ್ಟರ್ ವೆಂಕಟೇಶ ಶಿಂದಿಹಟ್ಟಿ, ರಾಜೇಶ್ ಪಾಟೀಲ, ರಾಜು ಹಮ್ಮಣ್ಣವರ, ವಸಂತ ಕೋತಾ, SB ಮದಿಹಳ್ಳಿ ಉಪಸ್ಥಿತರಿದ್ದರು. ಶಿವಲಿಂಗ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಮು ಮದಿಹಳ್ಳಿ ಕಾರ್ಯಕ್ರಮ ನಿರೂಪಿಸಿದರು.